ಎಲ್ಲರಿಗೂ ನಮಸ್ಕಾರ. ಹಿಂದಿನ ಆಹಾರ ಥೀಮ್ನ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಅಭ್ಯಾಸ ಪುಸ್ತಕದಲ್ಲಿನ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು ಎಂಬುದನ್ನು ಚರ್ಚಿಸಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಪುಸ್ತಕದ ಆಹಾರ ಥೀಮ್ನಲ್ಲಿ ನೀಡಲಾಗಿರುವ ಇನ್ನೂ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು ಎಂದು ಚರ್ಚಿಸೋಣ. ಈಗ ಇದೇ ಥೀಮ್ನ 11ನೆಯ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಆಹಾರ ಸರಪಳಿಯಲ್ಲಿ ಯಾವ ಜೀವಿಯ ವಿವರಗಳ ಪಟ್ಟಿ ಸರಿಯಾಗಿದೆ? ಜೀವಿಗಳು ಹುಲ್ಲು, ಮಿಡತೆ, ಕಪ್ಪೆ ಮತ್ತು ಹೆಬ್ಬಾವು. ಅವುಗಳ ವಿವರಗಳು ಆಯ್ಕೆಗಳಲ್ಲಿ ನೀಡಲಾಗಿವೆ. ಆಯ್ಕೆ ಎ ಹುಲ್ಲು, ಉಪಭೋಗಿ, ಪರಾವಲಂಬಿ, ಮಿಶ್ರಹಾರಿ. ಆಯ್ಕೆ ಬಿ ಮಿಡತೆ, ಉಪಭೋಗಿ, ಪರಾವಲಂಬಿ, ಮಾಂಸಾಹಾರಿ. ಆಯ್ಕೆ ಸಿ ಹೆಬ್ಬಾವು, ಉಪಭೋಗಿ, ಪರಾವಲಂಬಿ, ಮಾಂಸಾಹಾರಿ. ಆಯ್ಕೆ ಡಿ ಕಪ್ಪೆ, ಉಪಭೋಗಿ, ಸ್ವಪೋಷಕ, ಮಾಂಸಾಹಾರಿ. ಸರಿಯಾದ ಉತ್ತರ ಆಯ್ಕೆ ಸಿ. ಏಕೆಂದರೆ ಇಲ್ಲಿ ನೀಡಿರುವ ಎಲ್ಲಾ ವಿವರಗಳನ್ನು ನಾವು ನೋಡಿದಾಗ ಆಯ್ಕೆ ಸಿ ನಲ್ಲಿರುವ ಹೆಬ್ಬಾವಿಗೆ ಸಂಬಂಧಪಟ್ಟಂತ 3 ವಿವರಗಳು ಸರಿಯಾಗಿವೆ. ಹೆಬ್ಬಾವು ಉಪಭೋಗಿಯೂ ಹೌದು, ಪರಾವಲಂಬಿಯೂ ಹೌದು, ಮಾಂಸಾಹಾರಿಯೂ ಹೌದು. ಹಾಗಾಗಿ ಆಯ್ಕೆ ಸಿ ಸರಿಯಾದ ಉತ್ತರ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಈಗ ಚರ್ಚಿಸೋಣ. ಮೊದಲಿಗೆ ಈ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಈ ಪ್ರಶ್ನೆಯ ಉದ್ದೇಶ ವರ್ಗೀಕರಣದ ಪರಿಣಾಮಗಳ ವ್ಯಾಪ್ತಿಯ ಬಗ್ಗೆ ಮತ್ತು ಅದು ಪರಿಸರಕ್ಕೆ ಅನುಗುಣವಾಗಿ ಆಹಾರ ಸರಪಳಿಗೆ ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದರ ಅರಿವನ್ನು ಪರೀಕ್ಷಿಸುತ್ತದೆ. ಹಾಗಾಗಿ ಈ ಪ್ರಶ್ನೆ ಆಹಾರ ಸರಪಳಿ ಮತ್ತು ಪೋಷಣಾಸ್ತರ ಅಂದ್ರೆ ಟ್ರಾಪಿಕ್ ಲೆವೆಲ್ಸ್ ಹಂತಗಳ ಆಧಾರದ ಮೇಲೆ ಜೀವಿಗಳ ವರ್ಗೀಕರಣ ಎಂಬ ಪರಿಕಲ್ಪನೆಗಳನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಜೀವಿಗಳ ವರ್ಗೀಕರಣವನ್ನು ಸರಿಯಾಗಿ ಗುರುತಿಸಬೇಕಾಗಿದೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಜೀವಿಗಳ ಪಾತ್ರ ಮತ್ತು ಅವುಗಳ ವರ್ಗೀಕರಣವನ್ನು ವಿಶ್ಲೇಷಿಸಲು ವಿಮರ್ಶನಾತ್ಮಕವಾಗಿ ಆಲೋಚಿಸುವ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ಹಾಗಿದ್ದರೆ ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಯಾವೆಲ್ಲ ಹಂತಗಳನ್ನು ಪಾಲಿಸಬೇಕು ಎಂದು ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಆಹಾರ ಸರಪಳಿ ಮತ್ತು ಪೋಷಣಾಸ್ತರ ಟ್ರಾಪಿಕ್ ಲೆವೆಲ್ಸ್ ಹಾಗೂ ಆಹಾರ ಪದ್ಧತಿಯ ಆಧಾರದ ಮೇಲೆ ಜೀವಿಗಳ ವರ್ಗೀಕರಣವನ್ನು ನೆನಪಿಸಿಕೊಳ್ಳಬೇಕು. ನಂತರ ಆಹಾರ ಸರಪಳಿಯಲ್ಲಿನ ಅವುಗಳ ಪಾತ್ರದ ಆಧಾರದ ಮೇಲೆ ವಿವಿಧ ಜೀವಿಗಳ ಪೋಷಣಾಸ್ತರವನ್ನು ಗ್ರಹಿಸಬೇಕಾಗುತ್ತದೆ. ಚಿತ್ರದಲ್ಲಿನ ಮಾಹಿತಿಯ ಆಧಾರದ ಮೇಲೆ ಆಯ್ಕೆಗಳಲ್ಲಿನ ವಿವಿಧ ಸಂಯೋಜನೆಗಳೊಂದಿಗೆ ಹೊಂದಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅದಕ್ಕೆ ವೃತ್ತವನ್ನು ಹಾಕಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಚರ್ಚಿಸೋಣ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಮೂಲ ಪರಿಸರ ಪರಿಕಲ್ಪನೆಗಳಾದಂತಹ ಆಹಾರ ಸರಪಳಿಗಳು, ಆಹಾರ ಜಾಲಗಳು ಮತ್ತು ವಿವಿಧ ಜೀವಿಗಳ ಪಾತ್ರಗಳನ್ನು ಗ್ರಹಿಸಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತದೆ. ನಂತರ ಜೀವಿಗಳನ್ನು ಹೇಗೆ ಅಂದರೆ ಯಾವ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ, ಉದಾಹರಣೆಗೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಹಾರಿಗಳು ಎಂಬುದನ್ನು ತಿಳಿದುಕೊಳ್ಳಲು ಸಹಾಯ ಮಾಡಬೇಕಾಗುತ್ತದೆ. ಈಗ ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ನಿರ್ವಹಿಸಲು ಶಕ್ತಿಯು ಒಂದು ಪೋಷಣಾಸ್ತರದಿಂದ ಮುಂದಿನ ಪೋಷಣಾಸ್ತರಕ್ಕೆ ಹೇಗೆ ಅರಿಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಬೇಕು. ಈ ರೀತಿಯ ಹೆಚ್ಚಿನ ಪ್ರಶ್ನೆಗಳನ್ನು ಉತ್ತರಿಸಲು ಅವರಿಗೆ ಆಹಾರ ಸರಪಳಿ ಮತ್ತು ಜೀವಿಗಳ ವರ್ಗೀಕರಣದ ಬಗ್ಗೆ ವಿಮರ್ಶನಾತ್ಮಕವಾಗಿ ಆಲೋಚಿಸಲು ಪ್ರೋತ್ಸಾಹಿಸುವಂತಹ ಹೆಚ್ಚುವರಿ ಪ್ರಶ್ನೆಗಳನ್ನು ಕೇಳಬಹುದು. ಈಗ ಇದೇ ಥೀಮ್ನ 23ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ತಂಪಾದ ಹಿಮಭರಿತ ಪ್ರದೇಶದಲ್ಲಿ ವಾಸಿಸುವ ಸಮುದಾಯವು ದೀರ್ಘ ಅವಧಿಯ ಚಳಿಗಾಲದಲ್ಲಿ ಬದುಕನ್ನು ಸಾಗಿಸಲು ಆಹಾರ ಸಂರಕ್ಷಣೆಯ ಸಾಂಪ್ರದಾಯಿಕ ವಿಧಾನಗಳನ್ನು ಅವಲಂಬಿಸಿದ್ದಾರೆ. ಅವರು ಯಾವ ಆಹಾರ ಸಂರಕ್ಷಣಾ ವಿಧಾನವನ್ನು ಬಳಸಬಹುದು? ಇಲ್ಲಿ ಚಿತ್ರಗಳನ್ನು ನೋಡಬಹುದು. ಈ ಚಿತ್ರಗಳಲ್ಲಿ ನಾವು ಆಹಾರ ಸಂರಕ್ಷಣಾ ವಿಧಾನಗಳನ್ನು ಕಾಣಬಹುದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. ಏಕೆಂದರೆ ನೀಡಿರುವ ಆಯ್ಕೆಗಳಲ್ಲಿ ಎಲ್ಲಾ ಆಹಾರ ಸಂರಕ್ಷಣೆ ಸಾಂಪ್ರದಾಯಿಕ ವಿಧಾನಗಳನ್ನು ನಾವು ನೋಡಿದಾಗ ತಂಪಾದ ಹಿಮಭರಿತ ಪ್ರದೇಶಕ್ಕೆ ಆಯ್ಕೆ ಸಿ ನ ಕ್ಯಾನಿಂಗ್ ಆಹಾರ ಸಂರಕ್ಷಣೆಯ ಪದ್ಧತಿಯು ಅಥವಾ ವಿಧಾನವು ಹೆಚ್ಚು ಸೂಕ್ತವಾಗಿರುತ್ತದೆ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಚರ್ಚಿಸೋಣ. ಮೊದಲಿಗೆ ಈ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದಾದರೆ, ಈ ಪ್ರಶ್ನೆಯ ಉದ್ದೇಶ ನಿರ್ದಿಷ್ಟ ವಾತಾವರಣದ ಅನುಗುಣವಾದ ಸಾಂಪ್ರದಾಯಿಕ ಆಹಾರ ಸಂರಕ್ಷಣಾ ವಿಧಾನಗಳ ತಿಳುವಳಿಕೆಯನ್ನು ಪರೀಕ್ಷಿಸುತ್ತಿದೆ. ಹಾಗಾಗಿ ಈ ಪ್ರಶ್ನೆ ಆಹಾರ ಸಂರಕ್ಷಣಾ ವಿಧಾನಗಳು ಎಂಬ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ವಿವಿಧ ಪ್ರದೇಶಗಳಿಗೆ ಸೂಕ್ತವಾಗುವ ಆಹಾರ ಸಂರಕ್ಷಣಾ ವಿಧಾನಗಳನ್ನು ಸರಿಯಾಗಿ ಗುರುತಿಸಬೇಕಾಗಿದೆ. ಹಾಗಾಗಿ ಈ ಪ್ರಶ್ನೆಯ ಮೂಲಕ ನಿರ್ದಿಷ್ಟ ಸನ್ನಿವೇಶಗಳಿಗೆ ಆಹಾರ ಸಂರಕ್ಷಣಾ ವಿಧಾನಗಳ ಜ್ಞಾನವನ್ನು ಅನ್ವಯಿಸುವ ಸಾಮರ್ಥ್ಯ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ಹಾಗಿದ್ದರೆ ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿ
ವಿದ್ಯಾರ್ಥಿಗಳು ಯಾವೆಲ್ಲ ಹಂತಗಳನ್ನು ಪಾಲಿಸಬೇಕು ಎಂದು ಚರ್ಚಿಸೋಣ. ಮೊದಲಿಗೆ ವಿದ್ಯಾರ್ಥಿಗಳು ವಿವಿಧ ಸಾಂಪ್ರದಾಯಿಕ ಆಹಾರ ಸಂರಕ್ಷಣಾ ವಿಧಾನಗಳನ್ನು ನೆನಪಿಸಿಕೊಳ್ಳಬೇಕು. ನಂತರ ತಿಳುವಳಿಕೆಯ ಆಧಾರದ ಮೇಲೆ ಶೀತ ಹಿಮಭರಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಹೆಚ್ಚು ಸೂಕ್ತವಾದ ಆಹಾರ ಸಂರಕ್ಷಣಾ ವಿಧಾನಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅದಕ್ಕೆ ವೃತ್ತವನ್ನು ಹಾಕಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಚರ್ಚಿಸೋಣ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಪ್ರದಾಯಿಕ ಆಹಾರ ಸಂರಕ್ಷಣಾ ವಿಧಾನಗಳ ಬಗ್ಗೆ ತಿಳಿಸಬೇಕಾಗುತ್ತದೆ. ನಂತರ ವಿಭಿನ್ನ ಪರಿಸರದಲ್ಲಿ ವಿಶೇಷವಾಗಿ ಶೀತ ವಾತಾವರಣದಲ್ಲಿ ಯಾವ ವಿಧಾನಗಳು ಹೆಚ್ಚು ಪರಿಣಾಮಕಾರಿ ಎಂಬುದನ್ನು ಬಿಂಬಿಸಬೇಕಾಗುತ್ತದೆ, ಅಂದ್ರೆ ಹೈಲೈಟ್ ಮಾಡಬೇಕಾಗುತ್ತದೆ. ಈಗ ಆಹಾರ ಸಂಗ್ರಹಣೆ ಮತ್ತು ಸಂರಕ್ಷಣೆಯ ಮೇಲೆ ವಿವಿಧ ಪರಿಸರ ಗುಣಲಕ್ಷಣಗಳು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ವಿವರಿಸಬೇಕು. ಈ ರೀತಿಯ ಹೆಚ್ಚಿನ ಪ್ರಶ್ನೆಗಳನ್ನು ಉತ್ತರಿಸಲು ನಿರ್ದಿಷ್ಟ ಹವಾಮಾನ ಪ್ರದೇಶಗಳಿಗೆ ಕೆಲವು ವಿಧಾನಗಳನ್ನು ಹೇಗೆ ಹೆಚ್ಚು ಸೂಕ್ತವಾಗಿವೆ ಎಂದು ಆಲೋಚಿಸಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವಂತಹ ಪ್ರಶ್ನೆಗಳನ್ನು ಕೇಳಬಹುದು. ಆಹಾರ ಥೀಮ್ಗೆ ಸಂಬಂಧಿಸಿದಂತೆ ಈ ರೀತಿಯ ಹಲವು ಪ್ರಶ್ನೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಈ ಪ್ರಶ್ನೆಗಳ ಕುರಿತು ಯಾವುದೇ ಸಂದೇಹಗಳಿದ್ದಲ್ಲಿ ಟೀಚೋಪಿಯಾ ಆಪ್ ನಲ್ಲಿ ಅಪ್ಲೋಡ್ ಮಾಡಲಾಗಿರುವ ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಉಪಯೋಗಿಸಬಹುದು. ಹಾಗೆ ಈ ರೀತಿಯ ಹಾಟ್ಸ್ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಲು ಸಹಾಯವಾಗುವಂತಹ ಹಲವು ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ಅಭ್ಯಾಸ ಹಾಳೆಗಳು, ಪಾಠ ಯೋಜನೆಗಳು, ಯೋಜನೆ ಆಧಾರಿತ ಕಲಿಕೆಯ ಮಾಡ್ಯೂಲ್ಗಳು ಮತ್ತು ವಿಡಿಯೋಗಳು ಸಹ ಟೀಚೋಪಿಯಾ ಆಪ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೀಚೋಪಿಯಾ ಆಪ್ ನ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗುತ್ತದೆ. ಈ ಎಲ್ಲಾ ಸಂಪನ್ಮೂಲಗಳು ವಿದ್ಯಾರ್ಥಿಗಳನ್ನು ಯಾವುದೇ ಪರೀಕ್ಷೆಗೆ ಸಿದ್ಧಗೊಳಿಸಲು ಸಹಾಯವಾಗುತ್ತವೆ ಎಂದು ಆಶಿಸುತ್ತೇವೆ. ಧನ್ಯವಾದಗಳು.